ಸಿಎಂ ಸಿದ್ದರಾಮಯ್ಯ ಪತ್ನಿ ಪಡೆದ ಮೂಡಾ ನಿವೇಶನದ ಜಟಾಪಟಿ ಕೋರ್ಟ್ ಮೆಟ್ಟಿಲೇರಿದೆ. ಅಧಿಕಾರದ ದುರ್ಬಳಕೆ ಮಾಡಿಕೊಂಡಿರುವ ಆರೋಪವನ್ನ ಸಿದ್ದರಾಮಯ್ಯ ಹೊತ್ತಿದ್ದು ಇಂದು ಕೂಡ ಕೋರ್ಟ್ ವಿಚಾರಣೆಯಲ್ಲಿ ನಡೆಯಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ. ಮೂಡಾ ಖಾಸಗಿ ದೂರು ಇಂದು ವಿಚಾರಣೆ. ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಇನ್ನಿಲ್ಲದ ಸಂಕಷ್ಟ ತಂದಿಟ್ಟಿದೆ. ರಾಜ್ಯಪಾಲರ ತನಿಖೆಗೆ ಆದೇಶಿಸುವಂತೆ ಖಾಸಗಿ ದೂರಿನ ಅರ್ಜಿ ಇಂದು ಕೂಡ ವಿಚಾರಣೆ ನಡೆಯಲಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಖಾಸಗಿ ದೂರಿನ ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಶುಕ್ರವಾರ ವಿಚಾರಣೆ ನಡೆಸಿತ್ತು. ಇಂದು ಇದೇ ಅರ್ಜಿ ವಿಚಾರಣೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಆಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಶುಕ್ರವಾರ ವಾದ ಮಂಡಿಸಿದರು. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ನಡೆದ ದೇವನೂರು ಹಾಗೂ ಮೈಸೂರಿನ ವಿಜಯನಗರ ವ್ಯಾಪ್ತಿಯ ಭೂಮಿ ಡಿನೋಟಿಫಿಕೇಶನ್ ಉಲ್ಲೇಖಿಸಿ ವಾದ ಮಂಡಿಸಿದರು. 1996ರಿಂದ 99ರ ಅವಧಿಯಲ್ಲಿ ಡಿನೋಟಿಫಿಕೇಶನ್ ಮಾಡಲಾಗಿದೆ. ನಂತರ ದೇವರಾಜು ಎಂಬುವರಿಂದ ಮಲ್ಲಿಕಾರ್ಜುನ್ ಎಂಬುವರಿಗೆ ಸೇಲ್ ಡೀಲ್ ಮಾಡಲಾಗಿದೆ. 2010ರಲ್ಲಿ ಸಿಎಂ ಪತ್ನಿಯವರ ಹೆಸರಿಗೆ 3 ಎಕರೆ ಗಿಫ್ಟ್ ಡೀಡ್ ಮಾಡಲಾಗಿದೆ. ಅಷ್ಟರಲ್ಲಿ ಲೇಔಟ್ ಅಭಿವೃದ್ಧಿಪಡಿಸಲಾಗಿತ್ತು ಎಂದು ತಿಳಿಸಿದರು. ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮೂಡಾ ಆಯುಕ್ತರ ಮೇಲೆ ಪ್ರಭಾವ ಬೀರಿ ಅಕ್ರಮ ಎಸಗಿದ್ದಾರೆ ಎಂದು ಹೇಳಿದರು. ಮೂಡಾ ಯಾವುದಾದರೂ ರೆಸಲ್ಯೂಷನ್ ಮಾಡಿದೆಯೇ ಎಂದು ಜಡ್ಜ್ ಪ್ರಶ್ನೆ ಮಾಡಿದರು. ವಕೀಲೆ ವಾದ ಮುಂದುವರೆಸುತ್ತಾ ಪ್ರಾಸಿಕ್ಯೂಷನ್ ಇಲ್ಲದೆ ತನಿಖೆ ಮಾಡುವಂತಿಲ್ಲ ಎಂದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 17ರ ಬಗ್ಗೆ ಹೈಕೋರ್ಟ್ ಆದೇಶವಿದ್ದು ಇಂದು ನಡೆಯುವ ವಿಚಾರಣೆಯಲ್ಲಿ ಕೋರ್ಟ್ ಯಾವ ತೀರ್ಪು ನೀಡುತ್ತದೆ ಎಂಬುದರ ಮೇಲೆ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಬೇಗುದಿಗೆ ಬೀಳ್ತಾ ಇಲ್ಲ ಬ್ರೇಕ್. ದೋಸ್ತಿ ಪಾದಯಾತ್ರೆಗೆ ಪರ್ಯಾಯವಾಗಿ ಯತ್ನಾಳ್ ಟೀಮ್ ಪಾದಯಾತ್ರೆಯ ಪ್ಲಾನ್ ಮಾಡಿದ್ದಕ್ಕೆ ಹೈಕಮಾಂಡ್ ತಣ್ಣೀರು ಹಾಕಿದೆಯಂತೆ. ಯಾಕೆ ಗೊತ್ತಾ? ಈ ವರದಿ ನೋಡಿ. ಪಾದಯಾತ್ರೆ ಪಾಲಿಟಿಕ್ಸ್ಗೆ ಹೈ ಅಲರ್ಟ್. ಯತ್ನಾಳ್ ಟೀಮ್ ಪಾದಯಾತ್ರೆಗಿಲ್ವಾ ಅಸ್ತು. ಯಾಕೋ ಬಿಜೆಪಿಯಲ್ಲಿ ಏನು ಸರಿಯಿಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ದಿನ ಕಳೆದಂತೆ ಬಂಡಾಯದ ಬೇಗುದಿ ಜೋರಾಗಿದೆ. ರಾಜ್ಯ ನಾಯಕರ ಮುನಿಸು ಸ್ಫೋಟ ಆಗ್ತಿದೆ. ವಿಜೇಂದ್ರ ನೇತೃತ್ವದಲ್ಲಿ ಮೈಸೂರು ಚಲೋ ನಡೆಯುತ್ತಿದ್ದಂತೆ ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ರೆಬಲ್ ಟೀಮ್ ಫುಲ್ ಆಕ್ಟಿವ್ ಆಗಿ ಮೀಟಿಂಗ್ ನಡೆಸಿದ್ದೂ ಆಯಿತು. ದೋಸ್ತಿ ಯಾತ್ರೆ ವಿರುದ್ಧ ಸಿಡಿದೆದ್ದಿದ್ದ ರೆಬಲ್ ಟೀಮ್ನ ಪ್ರತ್ಯೇಕ ಪಾದಯಾತ್ರೆಗೆ ಬ್ರೇಕ್ ಬಿದ್ದಿದ್ಯಂತೆ. ಹೌದು, ಬಿಜೆಪಿಯಲ್ಲಿ ಮತ್ತೊಂದು ಪಾದಯಾತ್ರೆಗೆ ಸಜ್ಜಾದ ರೆಬಲ್ಗಳ ಬಗ್ಗೆ ಹೈಕಮಾಂಡ್ ರಾಜ್ಯ ಬಿಜೆಪಿಯಿಂದ ಮಾಹಿತಿ ಕೇಳಿದ್ಯಂತೆ. ಅದಕ್ಕೂ ಮುನ್ನ ಪ್ರತ್ಯೇಕ ಪಾದಯಾತ್ರೆಗೆ ರಾಜ್ಯ ಬಿಜೆಪಿ ಅವಶ್ಯಕತೆ ಇಲ್ಲ ಎಂದಿದೆಯಂತೆ. ಕೆಲ ಸೀಮಿತ ನಾಯಕರು ಪಾದಯಾತ್ರೆಗೆ ಮುಂದಾಗ್ತಿರುವುದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೈಕಮಾಂಡ್ ವಿವರಣೆ ನೀಡಿದೆಯಂತೆ. ಬಳ್ಳಾರಿಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆ ಕೈಗೊಳ್ಳಲು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಮುಂದಾಗಿತ್ತು. ಮೂಡಾ ಪಾದಯಾತ್ರೆಗೆ ಪರ್ಯಾಯ ಎಂದೇ ಬಿಂಬಿತವಾಗ್ತಿದ್ದಂತೆ ಅಲರ್ಟ್ ಆದ ಕೇಂದ್ರ ನಾಯಕರು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟತೆ ಪಡೆಯಲು ಮುಂದಾಗಿದೆ. ಕೇಸರಿ ಹೈ ಕಣ್ಣು. ಮೈಸೂರು ಚಲೋ ಬಳಿಕ ಈಗ ಮತ್ತೊಂದು ಪಾದಯಾತ್ರೆ ಅವಶ್ಯಕತೆ ಇದೆಯಾ? ಯತ್ನಾಳ್ ಕೆಲ ನಾಯಕರ ಪಾದಯಾತ್ರೆ ಉದ್ದೇಶವೇನು? ಯತ್ನಾಳ್ ಜಾರಕಿಹೊಳಿ ಪಾದಯಾತ್ರೆಗೆ ನಿಮ್ಮ ಬೆಂಬಲವಿದೆಯಾ? ಪಾದಯಾತ್ರೆ ಕೈಗೊಳ್ಳುತ್ತಿರುವ ಕುರಿತು ನಿಮ್ಮ ಜೊತೆ ಚರ್ಚೆಯಾಗಿದೆಯಾ? ರಾಜ್ಯ ಬಿಜೆಪಿ ಮೇಲೆ ಮತ್ತೊಂದು ಪಾದಯಾತ್ರೆ ಪರಿಣಾಮವೇನು? ಪಾದಯಾತ್ರೆ ಮಾಡುತ್ತಿರುವವರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರಾ? ಬಳ್ಳಾರಿ ಕೂಡಲ ಸಂಗಮದವರೆಗಿನ ಯಾತ್ರೆಗೆ ಸಿದ್ಧತೆ ಯಾರ್ಯಾರಿದ್ದಾರೆ ಎಂದು ರಾಜ್ಯ ಬಿಜೆಪಿ ಹೈಕಮಾಂಡ್ ಮಾಹಿತಿ ಕೇಳಿದೆಯಂತೆ. ಈ ಪಾದಯಾತ್ರೆಯ ಸಾಧಕ ಬಾಧಕಗಳ ಬಗ್ಗೆ ವಿವರವಾದ ಮಾಹಿತಿ ರವಾನಿಸುವಂತೆ ಹೈಕಮಾಂಡ್ ಹೇಳಿರುವ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಆಪ್ತ ಮೂಲಗಳಿಂದಲೇ ಮಾಹಿತಿ ಸಿಕ್ಕಿದೆ. ಪೊಲಿಟಿಕಲ್ ಬ್ಯೂರೋ ಸುರೇಶ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಸೇರಿ ಬರೋಬ್ಬರಿ 50 ದಿನಗಳೇ ಕಳೆದವು. ಕಂಬಿ ಹಿಂದಿರೋ ಪೊರ್ಕಿಗೆ ಇಂದು ಅಂದ್ರೆ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ ಕೊಟ್ಟಿದ್ದಾರೆ. ಮನೆ ಊಟಕ್ಕಾಗಿ ಹಪಹಪಿಸುತ್ತಿದ್ದ ದರ್ಶನ್ ಜೊತೆ ಮನೆಯವರು ಏನೇನ್ ಮಾತಾಡಿದ್ರು ಗೊತ್ತಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಾಟೇರನನ್ನು ಭೇಟಿಯಾದ ಪತ್ನಿ, ಕುಟುಂಬಸ್ಥರು. ಎರಡೆರಡು ಬ್ಯಾಗ್ಗಳಲ್ಲಿ ಹಣ್ಣು, ಬೇಕರಿ, ತಿಂಡಿ. ವಿಷಯ ಚರ್ಚಿಸಿದ್ರ ದಾಸನ ಮಡದಿ.
ನನ್ನ ವಿಚಾರಕ್ಕೆ ಬಂದ್ರೆ ಗೊತ್ತಲ್ವಾ, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಎಸ್, ಹೀಗೆ ಸಿನಿಮಾದಲ್ಲಿ ಡೈಲಾಗ್ ಹೊಡಿತಾ ಇದ್ದ ಕಾಟೇರ ನಿಜ ಜೀವನದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಇದೀಗ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ನೀಡಿ ಹಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರೋ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ, ಅಕ್ಕನ ಮಗ ಚಂದನ್ ಹಾಗೂ ಇನ್ನಿಬ್ಬರು ಸ್ನೇಹಿತರು ಆಗಮಿಸಿ ದರ್ಶನ್ ಜೊತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ್ದಾರೆ. 2 ಬ್ಯಾಗ್ ಬಟ್ಟೆ, ಹಣ್ಣು ಹಾಗೂ ಬೇಕರಿ ತಿಂಡಿಗಳ ಸಮೇತ ಆಗಮಿಸಿದ ವಿಜಯಲಕ್ಷ್ಮಿ ಜೈಲಲ್ಲಿ ಪತಿ ದರ್ಶನ್ ಜೊತೆ ಮುಂದಿನ ಕಾನೂನು ಹೋರಾಟದ ಕುರಿತು ಚರ್ಚೆ ನಡೆಸಿದಾರಂತೆ. ಎಸ್, ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬಳಿಕ ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು, ಏನೆಲ್ಲ ಮಾಡಬೇಕು ಅಂತ ಜೈಲಲ್ಲಿ ಇದ್ಕೊಂಡೇ ದರ್ಶನ್ ಮಾತಾಡಿದಾರಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ದರ್ಶನ್ ಜೈಲಿಂದ ಬಿಡುಗಡೆಯಾಗಿ ಹೊರಬರೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಕಾನೂನು ತಜ್ಞರಿಂದ ತಿಳಿದುಕೊಂಡಿದ್ದು, ಏನೆಲ್ಲ ಕಾನೂನು ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ದರ್ಶನ್ನ ಬೆಂಬಿಡದೆ ಬೆನ್ನಿಗೆ ಬಿದ್ದಿರೋ ಲಿಪ್ಸ್ಟಿಕ್ ರಾಣಿ ಜೈಲಲ್ಲೂ ಕಾಡತೊಡಗಿದ್ದಾಳೆ. ಒಂದು ದಿನ ಬಿಟ್ರೆ ಎಲ್ಲಿ ಕೈ ತಪ್ಪಿ ಹೋಗ್ತಾನೆ ಅಂತ ಪ್ರತಿ ಮಾಹಿತಿಯನ್ನ ತಾಯಿಯ ಮೂಲಕ ಕಲೆ ಹಾಕ್ತಿದ್ದಾಳಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಲ್ಲಿದ್ರು ಲಿಪ್ಸ್ಟಿಕ್ ರಾಣಿ ಮೊಂಡಾಟ, ವಿಜಯಲಕ್ಷ್ಮಿಯೊಂದಿಗೆ ಕಾಂಪಿಟೇಷನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆನ್ನು ಬಿದ್ದಿರುವ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಜೈಲಲ್ಲಿದ್ರೂ ಬಿಟ್ಕೊಡೋದಕ್ಕೆ ಸುತಾರಾಮ್ ರೆಡಿ ಇಲ್ಲ. ಹೊರಗಿದ್ದಾಗ ಪ್ರತಿ ವಿಚಾರಕ್ಕೂ ದಾಸನ ಕಾಡ್ತಾ ಇದ್ದ ಈಕೆ ಈಗ ಕೊಲೆ ಕೇಸಲ್ಲಿ ಲಾಕ್ ಆಗಿದ್ರೂ ವೈಷಮ್ಯ ಮಾತ್ರ ಬಿಡ್ತಿಲ್ಲ. ಯಾವುದೇ ಕಾರಣಕ್ಕೂ ಕಾಟೇರನ ವಿಚಾರಕ್ಕೆ ವಿಜಯಲಕ್ಷ್ಮಿ ಎಂಟ್ರಿ ಕೊಡಬಾರ್ದು ಅಂತ ಮೂಗು ತೂರಿಸಿದ್ದಾಳೆ. ಹೌದು, ಹೊರ ಜಗತ್ನಲ್ಲಿದ್ದಾಗ ವಿಜಯಲಕ್ಷ್ಮಿ ವಿರುದ್ಧ ಕಾಂಪಿಟೇಷನ್ಗೆ ಇಳಿತಾ ಇದ್ದ ಪವಿತ್ರ ಜೈಲು ಸೇರಿದ ಮೇಲೂ ನಿಲ್ಲಿಸಲಿಲ್ಲ. ದಾಸ ಪರಪ್ಪನ ಅಗ್ರಹಾರ ಸೇರಿ 1.5 ತಿಂಗಳಾಗಿದ್ದು ಪತ್ನಿ ವಿಜಯಲಕ್ಷ್ಮಿ ಹಲವು ಬಾರಿ ಪತಿಗಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಆದರೆ ಇದು ಪವಿತ್ರ ಗೌಡಗೆ ಉರಿಯಾಗಿದೆ. ಎಲ್ಲಿ ಅವರಿಬ್ರು ಮತ್ತೆ ಒಂದಾಗ್ತಾರೆ, ಮತ್ತೆ ಒಟ್ಟಿಗೆ ಸೇರಿದ್ರೆ ನಾನೇನ್ ಮಾಡ್ಲಿ ಅಂತ ಒಳಗೊಳಗೆ ಒದ್ದಾಡ್ತಾ ಇದ್ದಾಳೆ. ತಾಯಿಯ ಮೂಲಕ ಮಾಹಿತಿ ರವಾನೆ. ಹೀಗಾಗಿ ತಾಯಿಯ ಮೂಲಕ ವಿಜಯಲಕ್ಷ್ಮಿ ಕುಟುಂಬದ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾಳೆ. ವಿಜಯಲಕ್ಷ್ಮಿ ಜೈಲಿಗೆ ಬರುವ ವಿಚಾರ ತಿಳಿದು ಪವಿತ್ರ ತಾಯಿ ಕೂಡ ಅದೇ ಸಮಯಕ್ಕೆ ಜೈಲಿಗೆ ಬರ್ತಿದ್ದಾರೆ. ವಿಜಯಲಕ್ಷ್ಮಿ ಪತಿಯನ್ನ ಭೇಟಿಯಾಗಿ ಹೋದ್ಮೇಲೆ ಮಾಹಿತಿ ಕಲೆ ಹಾಕಿ ಪವಿತ್ರ ಗೌಡಗೆ ಹೇಳ್ತಿದ್ರು ಎನ್ನಲಾಗ್ತಾ ಇದೆ. ಈ ವಿಚಾರ ತಿಳಿದು ವಿಜಯಲಕ್ಷ್ಮಿ ಬಿಗ್ ಪ್ಲಾನ್ ಮಾಡಿದ್ದಾರೆ.